ಈ ನೀರ ಮಣ್ಣ ಕೇಳಿದೀವಿ ನಾವೆಲ್ಲರೂ. ಇನ್ನು ನಾವೊಂದು ಜರ ಜಗ್ಗಿದ್ನೆ ಅಂದ್ರೆ ಎಲ್ಲಿ ಹರ್ಕೊಂಡ ಹೋಗ್ತೀವೇನೋ ಇದ್ರೊಳಗೆ, ನೀರಿನೊಳಗೆ. ಬದುಕಲಿಕ್ಕೆ ಇವೆರಡು ಎಷ್ಟು ಅವಶ್ಯಕ ಅನ್ನೋದನ್ನು ಕೇಳಿದೀವಿ. ಆಕಾಶದಿಂದ ಬಿದ್ದಂಥ ನೀರು ನಮ್ಮ ಮುಖ ನೋಡಿ ನಿಂದಿರಬೇಕಾಗಿತ್ತು. ಮನುಷ್ಯನ್ ನೋಡಿದ ಕೂಡಲೇ ಓಡಿ ಹೋಗಕ್ಕೆ ಶುರು ಮಾಡ್ತೈತೆ. ಇವನ್ ಕೈಯಾಗ ಸಿಕ್ಕರೆ ಮತ್ತೆ ನಮ್ಮನ್ನು ಏನು ಮಾಡಿ ಒಗದಾನು ಅನ್ನೋ ಭಯ ಆಗೈತೋ ಏನೋ ಆ ನೀರಿಗೆ. ಯಾಕಂದ್ರೆ ನಾವು ಮಾಡಿದಂಥ ಕೆಲಸ ನೋಡಿ ಅದು ಭಯ ಪಡ್ಲಿಕ್ಕೆ ಹತ್ತೈತೆ. ನೀರು ನಮ್ಮ ಕೈಯೊಳಗೆ ಸಿಕ್ತು ಅಂತಂದ್ರೆ ಅದನ್ನು ಡ್ರೈನೇಜ್ನೊಳಗೆ ಕನ್ವರ್ಟ್ ಮಾಡೋದ್ರಲ್ಲಿ ನಾವು ಬಹಳ ತಜ್ಞರಾಗಿದ್ದೀವಿ. ಆ ನೆಲವನ್ನು, ಆ ಭೂಮಿಯ ನೀರನ್ನು ಭೂಮಿಯಲ್ಲಿ ಇಂಗಿಸಿ ಅದರ ಸದುಪಯೋಗ ಮಾಡಿಕೊಳ್ಳದೆ ನಾವೇನೇನನ್ನೋ ಮಾಡಿದೇವಿ ಇಲ್ಲಿಯವರೆಗೆ. ಹಸಿರು ಕ್ರಾಂತಿಯ ನೆಪದಲ್ಲಿ ತುಂಬ ಹಾಳು ಮಾಡ್ಕೊಂಡಿದ್ದೀವಿ. ಇವತ್ತಿನ ದಿವಸ ಆಕಾಶದಿಂದ ನೀರು ಬಿತ್ತು ಅಂತಂದ್ರೆ ಓಡಲಿಕ್ಕೆ ಆರಂಭ ಮಾಡುತ್ತೆ. ಯಾಕೆ ಅಂತ ಕೇಳಿದರೆ, ಆ ನೀರನ್ನು ಕೆಳಗಿಳಿಸುವಂಥವರು ಗಿಡಗಳು. ಆ ಗಿಡಗಳ ಕಡೆ ನಾವು ತುಂಬ ದುರ್ಲಕ್ಷ್ಯ ಮಾಡಿದೆವು. ಜಾಲಿ ಗಿಡ ಮುಳ್ಳಿದೆ ಅಂತ ಕಡ್ದು ಹಾಕಿದೀವಿ. ಆಲದ ಗಿಡ ಇದು ಹಕ್ಕಿಗಳು ಬಂದು ಕೂಡ್ತಾವು, ಈ ಪಕ್ಷಿಗಳಿಂದ ಬೆಳೆ ಮೇಲೆ ಬಂದು ತೆನೆಗಳನ್ನು ತಿಂತಾವು, ಹಾಳಾಗುತ್ತೆ ಅಂತ ಆಲದ ಗಿಡಗಳನ್ನು ತೆಗೆದು ಹಾಕಿದೀವಿ. ಇನ್ನು ಕಂಟಿ ಬಿಂಟಿಗಳನ್ನಂತರೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಬದುವುಗಳನ್ನೆಲ್ಲ ಎಷ್ಟು ಸ್ವಚ್ಛ ಮಾಡಿದೀವಿ ಅಂತಂದ್ರೆ ಈಗ ಬದುವುಗಳಲ್ಲಿ ಜಾಗೇನೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ವಚ್ಛ ಮಾಡಿಬಿಟ್ಟಿವಿ. ಹಾಗಾದ್ರೆ ಈ ಭೂಮಿಯನ್ನು ಛೇದಿಸಿ ನೀರನ್ನು ಕೆಳಗೆ ಕರ್ಕೊಂಡು ಹೋಗೋರು ಯಾರು? ಇದು ಒಂದು. ಇದಕ್ಕಿಂತಲೂ ಹೆಚ್ಚು ನೀರು ನಾವು ಕೆರೆಗಳಲ್ಲಿ, ಬಾವಿಗಳಲ್ಲಿ ಏನು ನೀರು ಸಂಗ್ರಹಿಸ್ತಿದ್ದೆವು, ಅದಕ್ಕಿಂತ 1000 ಪಟ್ಟು ನೀರನ್ನು ನಮ್ಮ ಮಣ್ಣು ತನ್ನ ಒಡಲಲ್ಲಿ ಇಟ್ಕೊಳ್ತಿತ್ತು. ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇರ್ತಿತ್ತು, ಸಾಯಿಲ್ ಕಾರ್ಬನ್ ಅಂತೀವಿ ನಾವು ಅದಕ್ಕೆ. ಆ ಸಾಯಿಲ್ ಕಾರ್ಬನ್ ಈಗ ಒಂದು 30 ವರ್ಷದಿಂದ 3% ಇತ್ತು ನಮ್ಮ ಮಣ್ಣಿನಲ್ಲಿ. ಮಣ್ಣಿನಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ. ಮಳೆ ಬಂದಾಗ ಮಣ್ಣಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಕೊಳ್ತಿತ್ತು. ಮುಂದೆ ಬೆಳೆಗಳಿಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗ್ತಿತ್ತು. ಹೀಗಾಗಿ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಆದರೂ ಸಹಿತ ಬೆಳೆಗಳಿಗೆ ಯಾವ ತೊಂದರೆನೂ ಆಗ್ತಿರಲಿಲ್ಲ. ಇವತ್ತು ನಾವು ಹಾಕಿದ ರಾಸಾಯನಿಕ ಗೊಬ್ಬರಗಳಿಂದಾಗಿ ಆ ಮಣ್ಣಿನಲ್ಲಿರುವಂಥ ಜೀವಾಣುಗಳು ಪೂರ್ತಿಯಾಗಿ ನಾಶ ಆಗಿವೆ. 3% ಇದ್ದಂಥ ಸಾಯಿಲ್ ಕಾರ್ಬನ್ನು, ಸಾವಯವ ಇಂಗಾಲ, ಈಗ ಬರೀ 0.2%ಗೆ ಬಂದು ನಿಂತಿದೆ. ಇದರಲ್ಲಿ ಅರ್ಧ ಒಂದು ವೇಳೆ ಹೋಯಿತು ಅಂತಂದರೆ ಈಗಿರುವಂಥ ಎಲ್ಲ ಭೂಮಿ ಬಂಜರು ಭೂಮಿ ಆಗ್ತಾ ಇದೆ. ಭಾರತದ ಒಟ್ಟು ಭೂಮಿಯ 30% ಭೂಮಿ ಬಂಜರು ಭೂಮಿಯಾಗಿ ಪರಿವರ್ತಿತ ಆಗಿದೆ ಈಗಾಗಲೇ. ಕೆಲವು ಕಡೆ ನೀರು ಹೆಚ್ಚಾಗಿ ಸೌಳು ಒಡೆದು ಜೌಳು ಹಿಡಿದು ಭೂಮಿ ಹಾಳಾಗಿದೆ ಒಂದು ಕಡೆ. ಇನ್ನೊಂದು ಕಡೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಮಣ್ಣಿನಲ್ಲಿರುವಂಥ ಜೀವಾಣುಗಳು ನಾಶವಾಗಿ ಬಿದ್ದ ನೀರನ್ನು ಇಟ್ಟುವಂಥ ಸಾಮರ್ಥ್ಯನೇ ಇಲ್ಲ. ನೀರು ನಿಲ್ಲಬೇಕಾಗಿತ್ತು ಅಂತಂದರೆ ಈ ಮಣ್ಣು ಹಿಡಿದು ಇಟ್ಕೊಳ್ಬೇಕಲ್ಲ. ಗಿಡಗಳು ಹೋಗಿಬಿಟ್ಟು, ಮಣ್ಣೊಳಗಿರುವಂಥ ಜೀವಾಣುಗಳು ಹೋಗಿಬಿಟ್ಟು, ಹಾಗಾದರೆ ನೀರನ್ನು ಕರೆಯುವವರು ಯಾರು? ಭೂಮಿಯ ಕೆಳಗೆ ಯಾರೂ ಇಲ್ದಾಗಾಯಿತು. ಅದರ ಪರಿಣಾಮವಾಗಿ ನೀರು ಸಮುದ್ರ ಸೇರ್ಲಿಕ್ಕತ್ತು. ನೀರು ಸಮುದ್ರ ಸೇರಿತು. ನಾವು
ಆಕಾಶದ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಕೂತೀವಿ. ಅಂತಲೇ ಪೂಜ್ಯರು ಇಲ್ಲಿಯವರೆಗೆ ಕೇಳಿದೀವಿ, ಪೂಜ್ಯರು ಊರೂರುಗಳಲ್ಲಿ ಕೆರೆಗಳನ್ನು ಕಟ್ಟಿಸಿ ಅವುಗಳಿಗೆ ನೀರು ತುಂಬಿಸಿ ಭೂಮಿಗೆ ಮರುಪೂರ್ಣ ಮಾಡಿಸಬೇಕು, ಅಂದರೆ ಜಲಮಟ್ಟ ಹೆಚ್ಚಾಗುತ್ತೆ. ನಾವು ಎಷ್ಟು ನೀರನ್ನು ಜಗ್ಗಿದ್ದೇವೆ ಭೂಮಿಯಲ್ಲಿ ತಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, 1000 ಫೂಟ್ಗೆ ಹೋಗಿ ನಿಂತಿದೆ. ಮೊದಲು ಬೇಸಿಗೆ ಕಾಲದಲ್ಲಿ ನಮ್ಮ ಹಳ್ಳಗಳಲ್ಲಿ ಸುಮ್ಮನೆ ಒಂದಿಷ್ಟು ಉಸುಗು ಸರಿಸಿದ್ರೆ ಸಾಕು, ಒಂದು 6-8 ಇಂಚುಗಳಲ್ಲಿ ನೀರು ಬರ್ತಿತ್ತು, ಅದನ್ನು ತುಂಬ್ಕೊಂಡು ಬರ್ತಿದ್ದೀವಿ ಹೊಲಗಳಲ್ಲಿ ಕುಡಿಯೋದಕ್ಕೆ. ಅಷ್ಟು ಮೇಲೆ ಇತ್ತು, ಬೇಸಿಗೆ ಕಾಲದಲ್ಲಿಯೂ ಸಹಿತ ನೀರು ಸಿಗ್ತಿತ್ತು. ಇವತ್ತು 1000 ಫೂಟ್ ಕೆಳಗೆ ಹೋಗಿದೆ. ಇದರಲ್ಲಿ ಮೇಲಿನ 100 ಫೂಟನ್ನು ತುಂಬಬೇಕು, 40 ಫೂಟನ್ನು, ಭೂಮಿಯ ಮೇಲ್ಗಡೆ 40 ಫೂಟನ್ನು ಅಥವಾ ಕೆಳಗಡೆ 40 ಫೂಟ್ ತುಂಬಬೇಕಾಗಿದ್ರೆ 100 ವರ್ಷಗಳು ಬೇಕು. ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡೋದಾಗಲಿ, ಕೆರೆಗಳನ್ನು ತುಂಬೋದಾಗಲಿ, ಅಥವಾ ಬೇರೆ ಬೇರೆ ಡ್ಯಾಮ್ಗಳನ್ನು ತುಂಬೋದಾಗಲಿ. ಡ್ಯಾಮ್ಗಳಲ್ಲಂತೂ ಯಾವುದೇ ಮರುಪೂರ್ಣ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಮರುಪೂರ್ಣ ಅಂದರೆ, ಡ್ಯಾಮ್ಗಳನ್ನು ಎಲ್ಲಿ ಕಟ್ಟಿದ್ದಾರೆ ಅಂದರೆ ಎಲ್ಲಿ ನೀರು ಇಂಗೋದಿಲ್ಲವೋ ಅಂಥಲ್ಲೇ ಕಟ್ಟಿದ್ದಾರೆ, ಭೂಗರ್ಭ ಶಾಸ್ತ್ರದ ಅಧ್ಯಯನ ಮಾಡಿ. ಕೆರೆಗಳನ್ನು ಪರವಾಗಿಲ್ಲ, ಕೆರೆಗಳಲ್ಲಿ ಸ್ವಲ್ಪ ನೀರು ಇಂಗುತ್ತೆ, ಅದರಿಂದಾಗಿ ಮರುಪೂರ್ಣ ಆಗುತ್ತೆ, ಆ ನೀರು ಮೇಲೆ ಬರುತ್ತೆ. 40 ಫೀಟ್ ನೀರು ತುಂಬಲಿಕ್ಕೆ 100 ವರ್ಷಗಳು ಬೇಕಾಗ್ತವು ಅಂದ್ರೆ ನಾವು 1000 ಫೀಟ್ನವರೆಗೆ ನೀರನ್ನು ಕೆಳಗೆ ಕಳಿಸಿದ್ದೀವಿ, ಇನ್ನು ಮೇಲೆ ತುಂಬೋದು. ಇದರ ಪರಿಣಾಮ ತಾವು ನೋಡಿರ್ಬೇಕು. ಮೊನ್ನೆ ರಾಜಸ್ಥಾನದಲ್ಲಿ 4 ಹಳ್ಳಿಗಳಲ್ಲಿ ಈ ಬೋರ್ವೆಲ್ನಿಂದ ನೀರು ಎತ್ತಿದ್ರು, ಆ ನೀರನ್ನು ಕುಡಿದ್ರು. ಕುಡಿದ ತಕ್ಷಣ ತಲೆಯಲ್ಲಿ ಒಂದು ಕೂದಲು ಉಳಿದಿಲ್ಲ. ಗಂಡಸರು ಹೆಂಗಸರು ಎಲ್ಲರೂ ಕೂದಲ ಕಳ್ಕೊಂಡಿದ್ದಾರೆ, ಎಲ್ಲರೂ ಬೋರ್ನೆತ್ತಿಯವರಾಗಿದ್ದಾರೆ. ಇದೇ ಭಾಳ ದಿವಸ ಅಲ್ಲ, ಈಗ 1 ತಿಂಗಳ ಹಿಂದೆ ಆದಂಥ ಘಟನೆ ಇದು. ಯಾಕೆಂದರೆ ಇಷ್ಟು ಕೆಳಗಡೆ ಹೋದ ನಂತರ ನೀರು ಎಲ್ಲ ಆರ್ಸೆನಿಕ್ ಇರುತ್ತೆ, ವಿಷಮಯ ಇರುತ್ತೆ ಆ ನೀರು. ಅಲ್ಲಿ ನೀರಿನ ಅಂಶ ಉಳಿದಿರೋದಿಲ್ಲ, ಎಲ್ಲ ರಸಾಯನಗಳು ಬಂದು ಕೂಡಿರ್ತಾವೆ, ರಸಾಯನಗಳಿರ್ತಾವಲ್ಲಿ. ಅವು ನಮ್ಮ ಪ್ರಕೃತಿಗೆ ಕೆಲವೊಂದು ಬಾಧಕ ಕ್ರಿಯೆಗಳನ್ನು ಉಂಟು ಮಾಡಿ ನಮ್ಮ ಶರೀರದಲ್ಲಿರುವಂಥ ಕೆಲವೊಂದು ಖನಿಜಗಳನ್ನು ಹಾಳು ಮಾಡ್ತಾವು. ಕೆಲವೊಂದು ಖನಿಜಗಳನ್ನು ಅವಶ್ಯಕತೆಗಿಂತಲೂ ಅಧಿಕ ಹೆಚ್ಚು ಮಾಡಿ ನಮ್ಮ ಶರೀರದಲ್ಲಿ ಏರುಪೇರುಗಳನ್ನು ಉಂಟು ಮಾಡ್ತಾವು. ಅದರಿಂದ ನಮ್ಮ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತೆ. ನಾವು ಇದೇ ಉದಾಹರಣೆಗಳನ್ನು ದೇಶದ ಇನ್ನೂ ಹಲವು ಕಡೆ ನೋಡ್ತಾ ಇದ್ದೀವಿ. ಹಾಗಾದರೆ ಎಲ್ಲರೂ ನಾವು ಪ್ರತಿ ದಿವಸ ನೀರು ಜಗ್ತಾ, ಇಡೀ ನಮ್ಮ ದೇಶದ ನೀರಾವರಿಯಲ್ಲಿ 60% ನೀರಾವರಿ ಬೋರ್ವೆಲ್ಗಳ ಮೇಲೆ ನಡೆದಿದೆ, 40% ನೀರಾವರಿ ಮಾತ್ರ ನದಿಗಳ ಮೇಲೆ ನಡೆದಿದೆ. ಹಾಗಾದರೆ ಈ 60% ನೀರನ್ನು ನಾವೇನು ಜಕ್ಕೊಳ್ತೀವಿ, ಇದನ್ನು ತುಂಬುವವರು ಯಾರು? ಇದಕ್ಕೆ ಯಾರು ವ್ಯವಸ್ಥೆ ಮಾಡಬೇಕು? ಮಳೆ ಯಾವಾಗಲಾದರೂ ಅದು ಬಂತು ಅಂದರೆ ಬರುತ್ತೆ. ತಮಗೆ ಆಶ್ಚರ್ಯ ಅನ್ನಿಸ್ಬೋದು, ಬರುವ ದಿನಮಾನದಲ್ಲಿ, ಈಗಿನ ದಿನಮಾನದಲ್ಲಿ ಮಳೆ ಅಕಾಲಿಕವಾಗಿದೆ, ಸಕಾಲಿಕವಾಗಿ ಬರ್ತಾ ಇಲ್ಲ. ಜೂನ್ 6ನೇ ತಾರೀಕಿಗೆ ಬರ್ತಿತ್ತು, ಮೊದಲು ನಿಶ್ಚಿತವಾಗಿ ಮೃಗ ನಕ್ಷತ್ರದಲ್ಲಿ ಮಳೆ ಬರ್ತಿತ್ತು, ಒಂದೊಂದು ಸಾರಿ ರೋಹಿಣಿ ನಕ್ಷತ್ರದಲ್ಲಿಯೂ ಬರ್ತಿತ್ತು. ಆದರೆ ಇವತ್ತಿನ ದಿವಸ ಈ ಮಳೆ ಜುಲೈ ಕೊನೆಗೆ ಬರ್ತಾ ಇದೆ. ಈ ಕಳೆದ 3-4 ವರ್ಷಗಳಿಂದ ತಾವು ನೋಡ್ರಿ, 1 ಅಥವಾ 1.5 ತಿಂಗಳು ಮುಂದೆ ಹೋಗಿದೆ ಋತುಮಾನ. ಆಮೇಲೆ ದಸರಾದವರೆಗೆ ಮಳೆಗಾಲ ಇರ್ತಿತ್ತು, ದೀಪಾವಳಿಗೆ ಮಳೆ ಒಂದು ಹನಿನೂ ಆಗ್ತಿರ್ಲಿಲ್ಲ. ಆದರೆ ಈಗ ನವೆಂಬರ್ ಡಿಸೆಂಬರ್ವರೆಗೂ ಮಳೆ ಬೀಳ್ತಾ ಇದೆ. ಯಾವಾಗ ಬೆಳೆಗಳ ಕಟಾವಿಗೆ ಬರ್ತಾವು ಆಗನೂ ಮಳೆ ಸುರಿಯುತ್ತೆ ಅಂದರೆ ರೈತ ಹೋಗ್ಬೇಕೆಲ್ಲಿ? ರೈತ ತನ್ನ ಮನೆಗೆ ಬೆಳೆಗಳನ್ನು ತರುವುದಾದ್ರೂ ಹೇಗೆ? ಎಲ್ಲ ಬೆಳೆ ಬೆಳೆದು ನಿಂತಿದೆ, ಅದನ್ನು ಕಟಾವಿಗೆ ಹೋಗುವಾಗೂ ಮಳೆ ಸುರಿತಾ ಇತ್ತು ಅಂತಂದ್ರೆ, ಇಷ್ಟು ಅಕಾಲಿಕ ಆಯಿತು ಮಳೆಗಾಲ ಅಂತಂದ್ರೆ ಹೇಗೆ? ಹಾಗಾದ್ರೆ ಈ ಮಳೆಗಾಲ ಒಂದೇ ದಿವಸದಲ್ಲಿ ಹೀಗಾಯ್ತೇನು? ಅಥವಾ ಇದನ್ನೇನು ದೇವರು ಮಾಡಿದ್ನೇನು? ಏನಿಲ್ಲ, ನಾವು ಮಾಡಿದಂಥ ಕುಕರ್ಮಗಳ ಪರಿಣಾಮ ಇದು, ನಾವು ಮಾಡಿದಂಥ ಕುಕರ್ಮಗಳ ಪರಿಣಾಮ. ಇನ್ನು ಬರುವ ದಿನಮಾನಗಳಲ್ಲಿ ಏನಾಗಬಹುದು? ನಾವು ಇದೇ ರೀತಿಯಾಗಿ ಇದಕ್ಕೆ ಮರುಪೂರ್ಣದ ವ್ಯವಸ್ಥೆಯನ್ನು ಮಾಡಲಿಲ್ಲ, ಭೂಮಿಯ ಮೇಲ್ಗಡೆ ಗಿಡಗಳನ್ನು ಹಚ್ಚಲಿಲ್ಲ,
ಬಯೋಡೈವರ್ಸಿಟಿಯನ್ನು ಕಾಪಾಡಲಿಲ್ಲ ಅಂದ್ರೆ, ಜೈವ ವಿವಿಧತೆಯನ್ನು ನಾವು ಕಾಪಾಡಲಿಲ್ಲ ಅಂದರೆ ಪರಿಣಾಮ 2033ಕ್ಕೆ ಮಳಿ 3 ತಿಂಗಳಲ್ಲಿ ತನ್ನ ಋತುಮಾನದಲ್ಲಿ ಎಷ್ಟು ಬೀಳಬೇಕೋ ಬೀಳುತ್ತೆ. ಆದರೆ ಬರೀ 3 ದಿನದಲ್ಲಿ ಬಿದ್ದು, ಅಂದ್ರೆ 3 ತಿಂಗಳಲ್ಲಿ ಬೀಳಬೇಕಾದಂಥ ಮಳೆ ಬರೀ 3 ದಿನದಲ್ಲಿ ಬಿದ್ದು ಹೋಯ್ತು ಅಂದ್ರೆ 56 ಗಂಟೆಗಳಲ್ಲಿ ಅಥವಾ 60 ಗಂಟೆಗಳಲ್ಲಿ 3 ತಿಂಗಳ ಮಳೆ ಬರೀ 60 ಗಂಟೆಗಳಲ್ಲಿ ಬಿದ್ದು ಹೋಯ್ತು ಅಂದ್ರೆ 70-72 ತಾಸು ಆಗುತ್ತೆ. ಆದರೆ ವೈಜ್ಞಾನಿಕರು ಹೇಳೋದು 60 ಗಂಟೆಗಳಲ್ಲಿ 3 ತಿಂಗಳಿನಲ್ಲಿ ಬೀಳಬೇಕಾದಂಥ ಮಳೆ ಬರೀ 60 ಗಂಟೆಗಳಲ್ಲಿ ಬಿತ್ತು ಅಂದರೆ ಮಣ್ಣು ಉಳಿಯುತ್ತಾ, ಮನೆಗಳು ಉಳಿತಾವ ಅಥವಾ ನಾವು ಉಳಿತೀವೋ? ಸುನಾಮಿ ಸರಿ, ಸುನಾಮಿಗಿಂತಲೂ ಮಹಾ ಸುನಾಮಿ ಇದು ಎಲ್ಲವನ್ನು ಕೊಚ್ಕೊಂಡು ಹೋಗಿಬಿಡುತ್ತೆ, ಅಂಥ ಪರಿಸ್ಥಿತಿ ಬರುತ್ತೆ. ಆದರೆ ನಮ್ಗೆ ಯಾರಿಗೂ ಅದರ ಕಾಳಜಿ ಇಲ್ಲ, ಕೇವಲ ಪೂಜ್ಯರಿಗೆ ಕಾಳಜಿ. ನಾವು ಈ ನಮ್ಮ ನಿಸರ್ಗವನ್ನು ಉಳಿಸಿಕೊಳ್ಳಿಲ್ಲ ಅಂದರೆ, ರೈತರು ಪ್ರತಿಯೊಬ್ಬರು ತಮ್ಮ ಹೊಲದಲ್ಲಿ ಈಗಿರುವಂಥ ಪರಿಸ್ಥಿತಿಯಲ್ಲಿ 1 ಎಕರೆಗೆ ಕನಿಷ್ಠ 25 ಆದರೂ ಗಿಡಗಳನ್ನು ಹಚ್ಕೊಳ್ಳೇಬೇಕು. ಕನಿಷ್ಠ 25 ಗಿಡಗಳು ಇರದೇ ಇದ್ರೆ ನಾವು ಉಳಿಯೋದಿಲ್ಲ. ತಾಪಮಾನ ಹೆಚ್ಚಾಗ್ತಾ ಇದೆ. ತಾಪಮಾನ ಹೆಚ್ಚಾಗೋದ್ರಿಂದ ಸಮುದ್ರದ ನೀರು ಹೆಚ್ಚು ಕಾಯುತ್ತೆ, ಉಗಿಯಾಗಿ ಆವಿಯಾಗಿ ಹೋಗುತ್ತೆ. ಹೋಗಿ ಎಲ್ಲಿ ಬೀಳಬೇಕು ಅಲ್ಲಿ ಬೀಳೋದಿಲ್ಲ. ಭಾರ ಹೆಚ್ಚಾಗಿ ತನ್ನ ಅಸಂತುಲನದಿಂದಾಗಿ ಎಲ್ಲಿ ಬೇಕೋ ಅಲ್ಲೇ ಎಲ್ಲಿ ಬೇಡಾದಲ್ಲಿ ಬೀಳುತ್ತೆ, ಬೇಕಾದಲ್ಲಿ ಬೀಳೋದಿಲ್ಲ. ಇದೆಲ್ಲ ನಡೆದಿದೆ. ನಮ್ಮ ಗ್ಲೇಷಿಯರ್ಸ್ ಏನಿದೆ ಅಂದ್ರೆ, ಬೇಸಿಗೆಯಲ್ಲಿಯೂ ಹರಿಯಬೇಕಾದಂಥ ನದಿಗಳು ಏನಿವೆ ಅಲ್ಲ, ಅವುಗಳೂ ಸಹಿತ ಬರುವ ದಿನಮಾನಗಳಲ್ಲಿ ಒಣಗಿ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇದು ಬಹಳ ದಿನಗಳಲ್ಲ, ಬರುವ 10 ವರ್ಷಗಳಲ್ಲಿ 2033 ಅಂದರೆ 8-9 ವರ್ಷದಲ್ಲಿ ಈ ಪರಿಸ್ಥಿತಿ ದೇಶಕ್ಕೆ ಬರುತ್ತೆ. ಅದಕ್ಕೆ ರೈತರು ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಹಿರಿಯರು ನಮ್ಮ ಕೈಯಲ್ಲಿ ಹೇಗೆ ಹೊಲ ಕೊಟ್ಟಿದ್ರು ಹಾಗೆ ನಮ್ಮ ಮಕ್ಕಳ ಕೈಯಲ್ಲಿ ಕೊಡ್ಲಿಕ್ಕೆ ಕಲಿಬೇಕು. ನಮ್ಮ ಭೂಮಿಯನ್ನು ಫಲವತ್ತಾಗಿಸ್ಕೊಳ್ಬೇಕು. ಭೂಮಿಯನ್ನು ಫಲವತ್ತಾಗಿಸ್ಕೊಳ್ಬೇಕು. ಭೂಮಿಯಲ್ಲಿ ನೀರನ್ನು, ಮಣ್ಣನ್ನು ನಾವು ಸಶಕ್ತಗೊಳಿಸ್ಕೊಳ್ಬೇಕಾಗಿತ್ತು. ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂದ್ರೆ ಸಾಯಿಲ್ ಕಾರ್ಬನ್ ಹೆಚ್ಚು ಮಾಡ್ಕೋಬೇಕಾಗಿತ್ತು. ಅಂದ್ರೆ ನೋಡಿ, ಒಂದು ಘನಫೂಟ್ನಲ್ಲಿ ಏನೂ ಇಲ್ಲ ಅಂತಂದ್ರೂ ಒಂದು 20-25 ಲೀಟರ್ ನೀರು ಹಿಡಿದಿಡುವಂಥ ಸಾಮರ್ಥ್ಯ ಬರುತ್ತೆ. ಒಂದೇ ಘನಫೂಟ್ನಲ್ಲಿ 20-25 ಲೀಟರ್ ನೀರು ಹಿಡಿದಿಡ್ಲಿಕ್ಕಾಗತ್ತೆ. ನಾವು ಹೀಗೆ 4 ಫೂಟು 6 ಫೂಟು 8 ಫೂಟು ನಮ್ಮ ಭೂಮಿಯಲ್ಲಿ ಹೇಗೆ ಸಾಮರ್ಥ್ಯ ಇದೆ ಅಷ್ಟನ್ನು ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ, ನಾವು ಮಾಡಬೇಕಾದದ್ದು ಮೇಲೆ 1 ಫೂಟ್ನಲ್ಲಿ, ಅದರ ಕೆಳಗೆ ದೊಡ್ಡ ಸಾಮ್ರಾಜ್ಯ ಇದೆ, ಹುಳುಗಳದೊಂದು ಸಾಮ್ರಾಜ್ಯ ಇದೆ. ಅಡ್ಡ ಉದ್ದ ಛೇದಗಳನ್ನು ಮಾಡಿ ನೀರನ್ನು ತಗೊಂಡು ಹೋಗುವಂಥ ಕೆಲಸವನ್ನು ಎರೆಹುಳುಗಳು ಮಾಡ್ತಾವೆ. ನಮ್ಮಲ್ಲಿ ಕೆಲವೊಂದು ಎರೆಹುಳುಗಳು ನೇರವಾಗಿ ಛಿದ್ರಗಳನ್ನು ಮಾಡ್ತಾವು, ಇನ್ನು ಕೆಲವೊಂದು ಎರೆಹುಳುಗಳು ಅಡ್ಡ ಛಿದ್ರವನ್ನು ಮಾಡ್ತಾವು. ಅವು ಮಾಡಿದರೆ ಸಿಮೆಂಟಿನ ಮನೆಗಳನ್ನು ಯಾವ ರೀತಿ ಗಟ್ಟಿಮುಟ್ಟಾಗಿ ಮಾಡಿರ್ತೀವಲ್ಲ ಆ ರೀತಿ ಮಾಡಿರ್ತಾವೆ. ಅದರ ಮುಖಾಂತರ ಗಾಳಿ ಮತ್ತು ನೀರು ಭೂಮಿಯಲ್ಲಿ ಇಳಿಯುತ್ತೆ. ನಾವೇನು ಮಾಡ್ತೀವಿ, ಟ್ರ್ಯಾಕ್ಟರ್ ಹಾಕಿ ಅವುಗಳ ವಸಾಹತನ್ನು ಉದ್ಧ್ವಸ್ತಗೊಳಿಸ್ತಾ ಇದ್ದೀವಿ. ನಾವು ಯಾವುದೇ ಬೆಳೆ ಬೆಳೆದರೂ ಸಹಿತ 8 ಇಂಚಿನ ಕೆಳಗೆ ಯಾವ ಬೇರುಗಳು ಹೋಗೋದಿಲ್ಲ. ಹಾಗಾದರೆ 8 ಇಂಚಿನ ಕೆಳಗಡೆ ಬೇಸಾಯ ಮಾಡುವ ಅವಶ್ಯಕತೆ ಏನೂ ಇರೋದಿಲ್ಲ. ಏನೋ ರೈತನಿಗೊಂದು ಹುಚ್ಚು, ಇನ್ನಷ್ಟು ಕೆಳಗೆ ಹಾಕು ಇನ್ನಷ್ಟು ಕೆಳಗೆ ಹಾಕು ಅಂತ ಸಿಂಗಲ್ ಪಲ್ಟಿ ಹಾಕಿ ಫೂಟು 1.5 ಫೂಟ್ ಗಟ್ಟಲೆ ಭೂಮಿ ಹಡ್ತಾನೆ. ಅದರಿಂದ ಪ್ರಯೋಜನ ಏನೂ ಇಲ್ಲ, ಮಣ್ಣು ಮಾತ್ರ ಹಾಳಾಗಿ ಹೋಗುತ್ತೆ. ಬಿಸಿಲು ಬಡಿತು ಅಂತಂದ್ರೆ ಮಣ್ಣು ಪುಡಿ 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 ಆಗಿ ಗಾಳಿಯಿಂದ ಹಾರಿ ಹೋಗುತ್ತೆ. ಒಂದು ಸಣ್ಣ ಮಳೆ ಬಂದರೂ ಸಾಕು ಮಣ್ಣು ಕೊಚ್ಕೊಂಡು ಹೋಗಿಬಿಡುತ್ತೆ. 1 ಇಂಚ್ ಮಣ್ಣು ತಯಾರಾಗಲಿಕ್ಕೆ 1 ಲಕ್ಷ ವರ್ಷಗಳು ಬೇಕಾಗ್ತವೆ ಅನ್ನೋದನ್ನ ರೈತ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. 1 ಇಂಚು ಅಂದ್ರೆ ಕಲ್ಲಿನಿಂದ ಮಣ್ಣು ತಯಾರಾಗಲಿಕ್ಕೆ 1 ಇಂಚ್ ಮಣ್ಣು ತಯಾರಾಗಲಿಕ್ಕೆ 1 ಲಕ್ಷ ವರ್ಷಗಳು ಬೇಕು. ನಾವು ಏನು ಮಾಡದೆ ಒಂದೇ ಮಳೆಗಾಲದಲ್ಲಿ 4 ಇಂಚು ಮಣ್ಣು ಹರಿದು ಹೋಗುವಂತೆ ಮಾಡಿದೀವಿ ಅಂದ್ರೆ ನಮಗೆ ಮಣ್ಣಿನ ಬೆಲೆನೇ ಗೊತ್ತಿಲ್ಲ ಅಂತ. ನಾವು ಬದುಕಿದ್ದೇ ಮಣ್ಣಿನ ಮೇಲೆ, ನೀರಿನ ಮೇಲೆ. ಆ ಮಣ್ಣಿನ ಮಹತ್ವ, ನೀರಿನ ಮಹತ್ವ ನಮಗೆ ತಿಳಿಲಿಲ್ಲ ಅಂದ್ರೆ ನಾವು ಮುಂದೆ
ಮುಂದಿನ ಪೀಳಿಗೆಗೆ ಏನು ಕೊಟ್ಟು ಹೋಗೋರು, ಮುಂದಿನ ಪೀಳಿಗೆ ತಿನ್ನೋದೇನು, ಉಣ್ಣೋದೇನು,